ನನಗೂ ಶಿವಮೊಗ್ಗಕ್ಕೂ ಇರೋ ಅನುಬಂಧನ ಎಷ್ಟೇ ಎಕ್ಸ್‌ಪ್ಲೇನ್ ಮಾಡಿದ್ರು ಸದ್ಯಕ್ಕೆ ಸಾಲಲ್ಲ. ಯಾಕಂದ್ರೆ ರಾತ್ರಿ 9 ಗಂಟೆವರೆಗೂ ಸುಮ್ಮನೆ ನಮ್ ಜೊತೆ ಇದ್ದಂತ ವಿನಯ್ ನೈಟ್ 11 ಗಂಟೆಗೆ ಕಾಲ್ ಮಾಡಿ ಬರ್ತೀರಾ ಶಿವಮೊಗ್ಗಕ್ಕೆ ಹೋಗೋಣ ಅಂತಂದ್ರು. ಹೇಳಿ ಕೇಳಿ ಮಲ್ನಾಡು ಒಲ್ಲೆ ಅಂತನಕ್ಕೆ ಮನ್ಸೇ ಒಪ್ಪಲ್ಲ. ಹ್ಞೂ ಅಂದ್ಬಿಟ್ಟು 12 ಗಂಟೆಗೆ ಬೆಂಗಳೂರಿಂದ ಬಿಟ್ವಿ. ಆನ್ ದ ವೇ ಹೋಗ್ತಾ ಹಾಸನದಿಂದ ಒಂಟಿ ಟ್ರಾವೆಲರ್ ನಮ್ ಜೊತೆ ಜಂಟಿಯಾಗಿ ಕಾರ್ ಡ್ರೈವರ್ ಹುದ್ದೆಯನ್ನ ಗಾಂಭೀರ್ಯವಾಗಿ ಅಂಗೀಕರಿಸಿ ಸೇಫ್ ಆಗಿ ನಮ್ಮನ್ನ 4 ಗಂಟೆ ಅಷ್ಟೊತ್ತಿಗೆ ಮನೆ ಕರ್ಕೊಂಡೋಗಿ ತಲುಪಿಸ್ದ. ಒಂದ್ 3 ಅವರ್ ರೆಸ್ಟ್ ಮಾಡಿ ಅಲ್ಲೇ ಮಲ್ಕೊಂಡು ಮತ್ತೆ ಎದ್ದು ನೋಡಿದ್ರೆ ಇಂಥ ಬೇಸಿಗೆ ಕಾಲದಲ್ಲೂ ಹೆವಿ ಮಳೆ ಆಗಿದೆಯಂತೆ ನಮ್ಮ ಶಿವಮೊಗ್ಗದಲ್ಲಿ. ಮತ್ ಅದೇ ಚಳಿಗೆ ಒಲೆ ಮುಂದೆ ಕೂತು ಬಾಡಿನ ಹೀಟ್ ಮಾಡ್ಕೊಂಡು ಮತ್ ಸ್ವಲ್ಪ ತಂಪು ಮಾಡ್ಕೋಬೇಕು ಅಂತ ಅಲ್ಲೇ ತೋಟದಲ್ಲಿ ಬೆಳೆದಿದ್ದಂತ ಎಳ್ನೀರನ್ನ ವಿನಯ್ ಕೊಚ್ಕೊಟ್ರು, ನಾವು ಕುಡಿದ್ವಿ. ಮತ್ತೆ ಮನೆಗೆ ಬಂದು ಮಲೆನಾಡಿನ ಮನೆಯಲ್ಲಿ ರೆಡಿ ಆಗಿರ್ತಕ್ಕಂಥ ಕಡುಬನ್ನ ಒಂದು ಬ್ಯಾಟಿಂಗ್ ಮಾಡ್ಕೊಂಡು ಕಾರ್ ಹೊತ್ಕೊಂಡು ಹೊರಡ್ವಿ. ಅಂದಾಗೆ ನಾವಿವತ್ತು ಬಂದಿರೋ ಊರು ಶಿವಮೊಗ್ಗದ ಹತ್ರ ಇರೋ ಕಲ್ಕೊಪ್ಪ ಅಂತ. ಇದು ನಮ್ಮ ಒನ್ ಜಾಯಿಂಟ್ ಕನ್ನಡ ಚಾನಲ್ನ ವಿನಯ್ ಅವರ ಅಜ್ಜಿ ಊರಾಗಿರುತ್ತೆ. ಇಲ್ಲಿಗೆ ನಾವು ಯಾಕೆ ಬಂದ್ವಿ, ಏನಕ್ಕೆ ಬಂದ್ವಿ ಅಂತ ನೆಕ್ಸ್ಟ್ ರೀಲಲ್ಲಿ ಹೇಳ್ತೀನಿ. ಹಾಗೆ ಇದರ ಫುಲ್ ವಿಡಿಯೋ ನೋಡಬೇಕು ಅಂತಂದರೆ ಕಿತ್ತಡಿ ಕಿರಣ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವಿಡಿಯೋನ ಹಾಕಿದ್ದೀನಿ. ಹಾಗೆ ಈ ಪೇಜ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಫಾಲೋ ಮಾಡ್ಕೊಳ್ಳಿ. ಸಿಗುವ ನಾಳೆ ಇನ್ನೊಂದು ರೀಲಲ್ಲಿ.